ಈ ಎಲ್ಲ ಇಂಗ್ರೀಡಿಯೆಂಟ್ಸು ಇನ್ಸ್ಟೆಂಟ್ ಸ್ವೀಟ್ ಅವಲಕ್ಕಿ ಮಾಡೋಕ್ಕೆ. ಆಗಲೇ ಉಡಿ ಅವಲಕ್ಕಿ ಮಾಡಿದ್ವಿ, ಅದ್ರದ್ದು ಬೆಸ್ಟ್ ಫ್ರೆಂಡ್ ಸ್ವೀಟ್ ಅವಲಕ್ಕಿ, ಜೊತೆಗೆ ತಿನ್ಬೋದು. ಇದಕ್ಕೆ ಬೇಕಾಗಿರೋದು, ನಾವು ಉಡಿ ಅವಲಕ್ಕಿಗೆ ಮಾಡೋ ಥರ ಅವಲಕ್ಕಿನ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ಜರಡಿ ಹಿಡಿದ್ಬಿಟ್ಟು ಬರೀ ಕೋರ್ಸ್ ಪಾರ್ಟಿಕಲ್ಸ್ ಅಷ್ಟೇ ತಗೊಳ್ಳೋದು. ಆಮೇಲೆ ಇದರಲ್ಲಿ ಹಾಫ್ ಚಿಪ್ಪಷ್ಟು ಒಣ ಕೊಬ್ಬರಿ ತಗೊಂಡು ಎಳ್ಳು ಎಷ್ಟು ಇಷ್ಟು 1 ಕಪ್ಪಷ್ಟು ತಗೊಂಡು ಅದನ್ನು ಈ ಹಾಫ್ ಕಪ್ಪಷ್ಟು ಬೆಲ್ಲ ತಗೊಂಡು ಮಿಕ್ಸಿ ಮಾಡ್ಕೊಂಡಿರೋದು. ಆಮೇಲೆ ತುಪ್ಪದಲ್ಲಿ ಕ್ಯಾಶು ಮತ್ತು ರೇಸನ್ನ ರೋಸ್ಟ್ ಮಾಡ್ಕೊಂಡಿರೋದು. ಫ್ರೈ ಮಾಡಬೇಕು ಎಳ್ಳನ್ನು. ಸೊ ಕರೆಕ್ಟ್. ಸೊ ಇದಕ್ಕೂ ಎಲ್ಲ ಫ್ರೈಡ್ ಐಟಮ್ಸೇ ಇರಬೇಕು, ರಾ ಇರಬಾರ್ದು. ಸೊ ಇದನ್ನು ಫ್ರೈ ಮಾಡಿದ್ದೀವಿ, ಎಳ್ಳು ತುರಿದಿರೋ ಕೊಬ್ಬರಿನೂ ಫ್ರೈ ಮಾಡಿಬಿಟ್ಟು ಆಮೇಲೆ ಬೆಲ್ಲ ಜೊತೆ ಮಿಕ್ಸಿ ಮಾಡಿದ್ದೀವಿ. ಬೆಲ್ಲನ ಫ್ರೈ ಮಾಡೋಂಗಿಲ್ಲ, ಡೈರೆಕ್ಟ್ ಏಲಕ್ಕಿ. ಅದ್ರ ಜೊತೆ ಸ್ವಲ್ಪ ಒಂದು 4 ಎಸಳು ಏಲಕ್ಕಿ. ಸೊ ಇಷ್ಟು ತಗೊಂಡಿದ್ದೀವಿ. ನೆಕ್ಸ್ಟು ಈಗ ಸ್ಟವ್ ಬಾಣಲಿ ಇಟ್ಬಿಟ್ಟು ಸ್ಟವ್ ಹಚ್ಚಿ ತುಪ್ಪ ಹಾಕೋದು ಹುರಿಯೋಕ್ಕೆ. ಖಾರದಕ್ಕೆ ಎಣ್ಣೆ ಹಾಕಿದ್ವಿ, ಸ್ವೀಟ್ಗೆ ಯಮಿನೆಸ್ಗೆ ತುಪ್ಪ ಹಾಕ್ತಿದ್ದೀವಿ 2 ಸ್ಪೂನು. ಇದಕ್ಕೂ ಎಣ್ಣೆ ಹಾಕ್ಬೋದಾ ಮಮ್ಮಿ? ಎಣ್ಣೆ ಹಾಕಿದ್ರೆ ಎಣ್ಣೆ ವಾಸನೆ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವೀಟ್ಗೆ ಹಾಲು ಹಾಕ್ತೀವಲ್ಲ, ಸೊ ಎಣ್ಣೆ ವಾಸನೆ ಇರುತ್ತೆ. ಸೊ ಓನ್ಲಿ ತುಪ್ಪ. ಈಗ ಫ್ರೈ ಮಾಡಲಿಕ್ಕೂ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ, ಅಲ್ಲಲ್ಲಿ ಸಿಡ್ಲಿಕ್ಕೆ. ಓಕೆ. ಇವಾಗ ಇದು ಸಿಡಿಯುತ್ತೆ ಚಿಟ್ ಅಂತ. ಆಮೇಲೆ ರವೆ ಹಾಕ್ಕೊಳ್ಳೋಣ, ಅವಲಕ್ಕಿ ಪುಡಿ, ಅವಲಕ್ಕಿ ತರಿ. ಇವಾಗ ಸಿಡಿತಾ ಇದೆ ಇದು. ಇವಾಗ ಅವಲಕ್ಕಿ ತರಿ ಹಾಕ್ತೀನಿ. ಓಕೆ. ಇದನ್ನೆಷ್ಟು ರೋಸ್ಟ್ ಮಾಡ್ಕೋಬೇಕೀಗ? ಇದೆಲ್ಲ ಮಿಕ್ಸ್ ಆಗೋಂಗೆ ರೋಸ್ಟ್ ಮಾಡ್ಕೊಳ್ಳೋದು. ಒಂದು ಕಲರ್ ಏನಾದರೂ ಚೇಂಜ್ ಆಗುತ್ತಾ? 5 ನಿಮಿಷ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಮಾಡ್ಕೊಂಡಿರೋ ಪುಡಿ ಹಾಕಿರೋ ಎಲ್ಲ ಮಿಕ್ಸ್ ಹೊಡೆದಿರೋ ಪುಡಿ ಹಾಕಿ ಬೆರೆಸೋದು ಅಷ್ಟೇ ಅದು. ಓಕೆ ಓಕೆ. ಸೊ ಈಗ ಅದೆಲ್ಲ ಬೆರೆಸ್ಕೊಂಡಿದೆ, ಸ್ವಲ್ಪ ಹುರ್ಕೊಂಡಿದೆ ಅನಿಸ್ತಿದೆ. ಓಕೆ, ಈ ಥರ ಗರಿ ಗರಿಯಾಗಿ ಅದಕ್ಕೆ ಮಾಡ್ಕೊಂಡಿರೋ ಪೌಡ್ರು ಹಾಕ್ಬಿಡೋದು. ಈಗ ಮತ್ತೆ ಎಷ್ಟು ಮಿಕ್ಸ್ ಮಾಡ್ಬೇಕು ಮಮ್ಮಿ? ಎಲ್ಲ ಮಿಕ್ಸ್ ಆದರೆ ಸಾಕಷ್ಟು. ಇದರಲ್ಲಿರೋ ಬೆಲ್ಲ ಏನಾದರೂ ಕರಗಬೇಕಾ? ಕರಗಬಾರ್ದು. ಇಲ್ಲ, ಸುಮ್ಮನೆ ಒಟ್ಟು ಮಿಕ್ಸ್ ಆಗಿ ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ. ಈಗ ಸ್ಟವ್ ಆರಿಸ್ಕೊಂಡಿದ್ದೀವಿ. ಹೌದಾ? ಈಗ ಜಸ್ಟ್ ಸ್ಟವ್ ಆಫ್ ಮಾಡಿದ್ದೀವಿ. ಇರೋ ಬಿಸಿಗೆ ಇದನ್ನು ಬೆರೆಸ್ಬೇಕು. ಓಕೆ. ಇಲ್ಲಾಂದರೆ ಪಾಕ ಬಿಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಇದಕ್ಕೆ ನಾವು ಅದರಲ್ಲಿ ಖಾರ ಟೆಸ್ಟ್ ಮಾಡಿದ್ವಲ್ಲ, ಇದರಲ್ಲಿ ಸ್ವೀಟ್ ಟೆಸ್ಟ್ ಮಾಡ್ಬೋದಾ? ಮಾಡ್ಬೋದು. ಬೇಕಿದ್ರೆ ಮತ್ತೆ ಪುಡಿ ಬೆಲ್ಲ ಹಾಕ್ಬೋದಾ? ಬೆಲ್ಲನೋ ಇಲ್ಲ ಸಕ್ಕರೆನೂ ಹಾಕ್ಕೋಬೋದು. ಯಾಕಂದರೆ ಹಾಲು ಮಿಕ್ಸ್ ಮಾಡ್ತೀವಲ್ಲ ನೆನೆಯಲಿಕ್ಕೆ, ಆವಾಗ ಒಂಚೂರು ಹಾಕ್ಕೋಬೋದು ಬೇಕಿದ್ರೆ. ಓಕೆ. ಈಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ. ಈಗ ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ ಬೆರೆಸೋದು. ಓಕೆ. ಸೊ ಇದು ಸೀದೋಗಬಾರ್ದು, ಬಿಸಿ ತಳಕ್ಕೆ ಬೆಲ್ಲ ಬಿಟ್ಕೋಬಾರ್ದು ಅಂತ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಕೂಲ್ ಮಾಡೋದು. ಇಲ್ಲಾಂದರೆ ಬೆಲ್ಲ ಪಾಕ ಆಗೋಕ್ಕೆ ಶುರುವಾಗುತ್ತೆ ಬಿಸಿಗೆ. ಓಕೆ. ಇದು ನಿಂಗೇನು ತಿನ್ಬೋದಾ? ಸೊ ಇದು ಇನ್ಸ್ಟೆಂಟ್ ಸ್ವೀಟ್ ಅವಲಕ್ಕಿ ರೆಡಿ ಆಗಿದೆ. ಈಗ ಇದನ್ನು ತಿನ್ನಬೇಕಂದಾಗ ನಾವು ಮತ್ತೆ ಒಂದು ಬೌಲ್ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೌಲಲ್ಲಿ ಹಾಕ್ಕೊಳ್ಳೋದು. ಅದಕ್ಕೆ ಕಾಯಿಸಿ ತಣ್ಣಗಾಗಿರೋ ಹಾಲು, ಅದು ಮುಳುಗೋ ಅಷ್ಟ ಮಮ್ಮಿ? ಬಿಸಿ ಬಿಸಿ ಹಾಲು ಹಾಕ್ಕೋಬೋದಾ? ಒಟ್ಟು ಕಾಯಿಸಿರೋ ಹಾಲು, ಬಿಸಿಯಾಗಲಿ ತಣ್ಣಗಾಗಲಿ. ಮತ್ತು ಸೇಮ್ ಮುಳುಗಬೇಕಲ್ಲ, ಲೆವೆಲ್ಲಲ್ಲಿ ಸ್ವಲ್ಪ ಮುಳುಗೋ ಥರ ಹಾಕ್ಕೊಂಡು ಇದನ್ನು 10 ಮಿನಿಟ್ಸ್ ಅದೆಲ್ಲ ಹಾಲು ಹೀರ್ಕೊಳ್ಳೋ ಥರ ವೇಟ್ ಮಾಡಬೇಕು. ವೇಟ್ ಮಾಡೋಣ. ಸೊ ಇದು 5 ಮಿನಿಟ್ಸ್ ಆಯಿತು. 5 ಮಿನಿಟ್ಸ್ ಆದಮೇಲೆ ಇದು ಈ ಟೆಕ್ಸ್ಚರಲ್ಲಿ ಹೀರ್ಕೊಂಡಿದೆ. ತಳದಲ್ಲಿ ಇನ್ನೊಂದು ಚೂರು ಹಾಲಿದೆ, ಅದು ಫುಲ್ ಹೀರ್ಕೊಳ್ಳೋ ತನಕ ವೆಯ್ಟ್ ಮಾಡಬೇಕು. ಓಕೆ. ಸೊ ಈಗ ಹಾಲೆಲ್ಲ ಫುಲ್ಲು ಹೀರ್ಕೊಂಡು ಅದು ಈ ಟೆಕ್ಸ್ಚರಲ್ಲಿ ಬಂದಿದೆ.
ಈಗ ರೆಡಿ ಟು ಈಟ್.